ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜಗತ್ತಿನಲ್ಲಿನ ಅದ್ಭುತ ಬ್ರಿಡ್ಜ್ಗಳ ಬಗ್ಗೆ ತಿಳಿಸ್ತೀವಿ. ಇದು ಪಾರ್ಟ್ 3 ವಿಡಿಯೋ ಆಗಿದೆ. ಪಾರ್ಟ್ 1 ಮತ್ತು ಪಾರ್ಟ್ 2 ಈ ಮೇಲಿರುವ ಐ ಬಟನ್ ಅನ್ನು ಕ್ಲಿಕ್ ಮಾಡಿ ನೀವು ಆ ಎರಡು ವಿಡಿಯೋಗಳನ್ನು ನೋಡಬಹುದು. ಈ ವಿಡಿಯೋ ನೋಡೋ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಮಿಸ್ ಮಾಡದೆ ನೋಡಲು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ವಿಯೆಟ್ನಾಂ ಗೋಲ್ಡನ್ ಬ್ರಿಡ್ಜ್. ಸ್ನೇಹಿತರೆ, ನೀವೇನಾದರೂ ವಿಯೆಟ್ನಾಂಗೆ ಹೋಗಲು ಇಚ್ಛಿಸಿದ್ದರೆ ಈ ಭವ್ಯವಾದ ಪೂಲ್ಗೆ ಖಂಡಿತ ಭೇಟಿ ನೀಡಿ. ಇತ್ತೀಚೆಗೆ ನಿರ್ಮಿಸಿದ ಈ ಪೂಲನ್ನು ಜೂನ್ 2018ರಲ್ಲಿ ಜನರಿಗೆ ನೋಡಲು ಓಪನ್ ಮಾಡಿದ್ದಾರೆ ಮತ್ತು ಆಗಿನಿಂದ ಇಲ್ಲಿಯ ತನಕ ಬರುವ ಪ್ರವಾಸಿಗರ ಸಂಖ್ಯೆಯಂತೂ ಕೂಡ ಹೆಚ್ಚಿದೆ. 500 ಫೀಟ್ ಉದ್ದವಾಗಿರುವ ಈ ಬ್ರಿಡ್ಜ್ ಸಮುದ್ರ ಮಟ್ಟದಿಂದ 3200 ಫೀಟ್ ಎತ್ತರವಾಗಿದೆ. ಈ ಬ್ರಿಡ್ಜ್ ನೋಡಿದರೆ ಹೇಗೆ ಅನಿಸುತ್ತದೆ ಅಂದರೆ ಅದು ಯಾವುದೋ ದೈತ್ಯಾಕಾರದ ಮನುಷ್ಯ ತನ್ನ ಕೈಗಳಿಂದ ಬ್ರಿಡ್ಜ್ ಎತ್ತಿರುವ ಹಾಗೆ ಕಾಣಿಸುತ್ತದೆ. ಹೈಟ್ ರಸಲ್ ಟ್ರೈಲ್ ಬ್ರಿಡ್ಜ್. ಅಮೆರಿಕದ ಸೆಂಟ್ರಲ್ ಲೋವರ್ದಲ್ಲಿರುವ ಈ ಪುಲ್ 5 ಪಟ್ಟಣಗಳ ಮೂಲಕ ಹಾದು ಹೋಗುತ್ತದೆ. ಮೊದಲ ನೋಟದಲ್ಲಿ ನಿಮಗೆ ಇದು ಸಾಮಾನ್ಯವಾಗಿ ಕಾಣಿಸುತ್ತದೆ, ಆದರೆ ರಾತ್ರಿ ಸಮಯದ ದೃಶ್ಯ ನಿಮಗೆ ಅದ್ಭುತವಾಗಿ ಕಾಣಿಸುತ್ತದೆ. 770 ಮೀಟರ್ ಉದ್ದದ ಮತ್ತು 40 ಮೀಟರ್ ಎತ್ತರ ಇರುವ ಈ ಬ್ರಿಡ್ಜ್ ಯುಎಸ್ಎನ ಎಲ್ಲಕ್ಕಿಂತ ಉದ್ದವಾದ ಟ್ರೈಲ್ ಬ್ರಿಡ್ಜ್ಗಳಲ್ಲಿ ಒಂದಾಗಿದೆ. ರಾತ್ರಿ ಹೊತ್ತು ಕಾರ್ನಲ್ಲಿ ಡ್ರೈವ್ ಮಾಡುವಾಗ ನಿಮಗೆ ಯಾವುದೋ ವಿಡಿಯೋ ಗೇಮ್ನಲ್ಲಿ ಬಂದಿರುವ ಹಾಗೆ ಅನಿಸುತ್ತದೆ. ಮೋಸೆಸ್ ಬ್ರಿಡ್ಜ್. ನೆದರ್ಲ್ಯಾಂಡ್ನಲ್ಲಿರುವ ಈ ಬ್ರಿಡ್ಜಿನ ವಿಶೇಷತೆ ಇಲ್ಲಿಯ ತನಕ ನೀವು ನೋಡಿರುವ ಎಲ್ಲ ಬ್ರಿಡ್ಜ್ಗಳಿಗಿಂತ ಭಿನ್ನವಾಗಿದೆ. ಈ ಮೊಸೆಸ್ ಬ್ರಿಡ್ಜ್ ಯಾವ ರೀತಿ ಇದೆ ಅಂದರೆ ಇದು ನೋಡಲು ಯಾವುದೋ ಸಮುದ್ರವನ್ನ ಮಧ್ಯದಿಂದ ಕತ್ತರಿಸಿದ ಹಾಗೆ ಕಾಣಿಸುತ್ತದೆ. ನೀರಿನ ಮಟ್ಟ ಎತ್ತರವಿರುವ ಕಾರಣ ಈ ಪೂಲ್ ನೀರಿನ ಸಮನಾಗಿಯೇ ಇರುತ್ತದೆ. ಇಂಜಿನಿಯರ್ಗಳು ಇದನ್ನ ಯಾವ ರೀತಿ ನಿರ್ಮಿಸಿದ್ದಾರೆ ಅಂದರೆ ನೀರಿನ ಮಟ್ಟ ಹೆಚ್ಚಾದರೂ ಇದು ಮುಳುಗುವುದೇ ಇಲ್ಲ. ದ ರೋಲಿಂಗ್ ಬ್ರಿಡ್ಜ್. ಲಂಡನ್ನಲ್ಲಿರುವ ಈ ಬ್ರಿಡ್ಜ್ ಬಗ್ಗೆ ಏನು ಹೇಳಿದರೂ ಕಡಿಮೆನೆ, ಕೇವಲ ಇಷ್ಟೇ ಹೇಳಬಹುದು. ಇದು ಇಂಜಿನಿಯರ್ಗಳ ಅದ್ಭುತವಾಗಿದೆ. ಅವಶ್ಯಕತೆ ಇದ್ದಾಗ ಮಾತ್ರ ಈ ಬ್ರಿಡ್ಜ್ ಅನ್ನು ಜನರು ಬಳಸುತ್ತಾರೆ, ನಂತರ ಇದು ಸುತ್ತಿಕೊಂಡು ಬಿಡುತ್ತದೆ. ಸಾಮಾನ್ಯವಾಗಿ ಈ ಸ್ಥಳದ ಮಧ್ಯದಲ್ಲಿ ಜನರು ದೋಣಿಯಿಂದ ಸಾಗುತ್ತಾರೆ. ಈ ಕಾರಣಕ್ಕಾಗಿ ಈ ಚಿಕ್ಕದಾದ ಬ್ರಿಡ್ಜ್ ಮಾಡಿದ್ದಾರೆ. ನಿಮಗೆ ಹೇಳಬೇಕೆಂದರೆ ಇದು ಫೋಲ್ಡ್ ಆಗುವಾಗ ಸ್ವಲ್ಪ ಕೂಡ ಸೌಂಡ್ ಮಾಡುವುದಿಲ್ಲವಂತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕನ್ನಡದಲ್ಲಿ ಕಾಮೆಂಟ್ ಹಾಕಿ ಹಾಗೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕನ್ನಡ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನ. ಧನ್ಯವಾದಗಳು.